ಹಾಗೆ ಸುಮ್ಮನೆ ಅಂತ ಒಂದು ಸಿನಿಮಾ. ಇದು ಏನಕ್ಕೆ ನನಗೆ ಜ್ಞಾಪಕ ಬರುತ್ತೆ ಅಂದರೆ, ಒಂದು ಫ್ಲೋಟಿಂಗ್ ಪ್ಯಾಲೇಸ್, ಅಂದರೆ ಮುಳುಗೋಗಿರೋ ಪ್ಯಾಲೇಸ್ ಮುಳುಗೋಗಿದಾಗ ಏನಿರುತ್ತೆ, ಮೇಲ್ಗಡೆ ಟಾಮ್ಗಳು ಮಾತ್ರ ಕಾಣ್ತಾ ಇರುತ್ತೆ. ಪ್ರಪೋಸ್ ಸೀನ್ ಏನಿರುತ್ತೆ, ನೀರಿನ ಮಧ್ಯೆ ಹೋಗಿ ತೆಪ್ಪದಲ್ಲಿ ಕರ್ಕೊಂಡು ಅವನಲ್ಲಿ ಪ್ರಪೋಸ್ ಮಾಡ್ತಾನೆ. ಎಕ್ಸೈಟರ್ ಪ್ಯಾಲೇಸ್ ಅಲ್ಲಿ ಅವರು ಪ್ರಪೋಸ್ ಮಾಡಬೇಕು ಅವನು ಇದ್ರ ಟಾಪಲ್ಲಿ ನೀರಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ಪ್ರಪೋಸ್ ಮಾಡೋದು. ಅವಾಗ ಹೇಳಿದ್ರೆ ಇಲ್ಲ, ಅವರು ಎಕ್ಸೈಟರು ತುಂಬ ಚೆನ್ನಾಗಿರುತ್ತೆ. ಬಟ್ ಪ್ಯಾಲೇಸ್ ನಾವು ತೊಗೊಂಡೋಗಿ ಅಲ್ಲಿ ನಿಲ್ಸೋದು ಹೆಂಗೆ ಅನ್ನೋದು ಅದೊಂದು ಚಾಲೆಂಜಿಂಗ್ ಆಯ್ತು. ಆಮೇಲೆ ನಾನು ಹೇಳಿಲ್ಲ ಸರ್, ನಾನು ಅದನ್ನು ಮಾಡ್ತೀನಿ ಬಿಡಿ, ನಿಮ್ಗೆ ಯಾಕೆ ಅಂತ ಹೇಳಿ. ಸರಿ, ನಾವು ಫ್ಯಾಬ್ರಿಕೇಟರ್ಗಳನ್ನೆಲ್ಲ ಇಟ್ಕೊಂಡು, ವರ್ಕರ್ಸ್ನೆಲ್ಲ ಇಟ್ಕೊಂಡು ಒಂದು ಹಗಲು ರಾತ್ರಿ ಒಂದು 20 ದಿನ ಏನಾಯಿತು, ಆ ಪ್ಯಾಲೇಸ್ ಟಾಪ್ನ ದಡದಲ್ಲಿ ರೆಡಿ ಮಾಡ್ತೀವಿ. ಮಾಡಿಬಿಟ್ಟು ಅದು ನೀರಲ್ಲಿ ಹೋಗ್ಬೇಕು. ಅದಕ್ಕೆ ಬ್ಯಾರಲ್ಸ್ಗಳೆಲ್ಲ ಆಗಲೇ ತುಂಬ ಟೆಕ್ನಿಕಲಾಗಿ ಇದು ಮಾಡಿ ಬ್ಯಾಲೆನ್ಸಿಂಗ್ ಮಾಡಿ ಫಸ್ಟು ನೀರಿಗೆ ಬಿಟ್ಟು ನಾವೆಲ್ಲ ನಿಂತ್ಕೊಂಡು ನೋಡಿ. ಯಾಕಂದರೆ ಮೇನ್ ಆರ್ಟಿಸ್ಟ್ ಇರ್ತಾರೆ, ಕ್ಯಾಮ್ರಾ ಇರುತ್ತೆ, ಏನೂ ಹೆಚ್ಚು ಕಮ್ಮಿ ಆಗ್ಬಾರ್ದು. ಯಾಕಂದರೆ ಲಕ್ಷಾಂತರ ರೂಪಾಯಿ, ಆಗಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ಪ್ರಾಪರ್ಟಿಗಳದು, ಇದನ್ನೆಲ್ಲ ಯೋಚನೆ ಮಾಡಬೇಕು.